ಪ್ರೈಸ್ ದಿ ಲಾರ್ಡ್. ಗುಡ್ ನ್ಯೂಸ್, ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಈ ಮುಂಜಾನೆ ಸಮಯದಲ್ಲಿ ಸ್ವಾಗತಿಸುವವನಾಗಿದ್ದೇನೆ. ಈ ದಿನದ ವಾಕ್ಯ ಭಾಗಕ್ಕಾಗಿ ಯೋಹಾನನು ಬರೆದ ಸುವಾರ್ತೆ 14:18 ವಚನವನ್ನ ನಾವು ನೋಡ್ತಾ ಇದ್ದೇವೆ. ಈ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ನಾನು ನಿಮ್ಮನ್ನ ಅನಾಥರನ್ನಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ ಎಂಬುದಾಗಿ. ಹೌದು ಪ್ರಿಯರೇ, ನಾವೆಲ್ಲರೂ ಕೂಡ ಇಡೀ ಲೋಕದ ಸೃಷ್ಟಿಕರ್ತನ ಮಕ್ಕಳು ನಾವಾಗಿದೆ. ದೇವರ ವಾಕ್ಯ ಹೇಳ್ತದೆ, ಯಾರ್ಯಾರು ಆತನನ್ನ ಅಂಗೀಕರಿಸಿಕೊಂಡರೋ, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವಂತ ಅಧಿಕಾರವನ್ನು ಕೊಟ್ಟಿದ್ದಾನೆ. ಪ್ರಿಯ, ನಾವೆಲ್ಲರೂ ಕೂಡ ಆತನ ಮಕ್ಕಳಾಗಿದೆ. ಆ ಕಾರಣದಿಂದ ನಮ್ಮ ತಂದೆ ಆತನ ಹೇಳ್ತಾನೆ, ನಾನು ನಿಮ್ಮನ್ನ ಅನಾಥರನ್ನಾಗಿ ಬಿಡುವುದಿಲ್ಲ. ಅನಾಥರು ಯಾರು ಎಂಬುದಾಗಿ ನೋಡುವಾಗ ಯಾರು ಇಲ್ಲದೆ ಇರುವಂಥವರು ಅನಾಥರು. ಆದರೆ ನಮಗೆ ಪರಲೋಕದ ತಂದೆ ನಮ್ಮ ತಂದೆಯಾಗಿದ್ದಾನೆ. ಆತನು ನಮ್ಮನ್ನು ಯಾವಾಗಲೂ ಕಾಯುವವನಾಗಿದ್ದಾನೆ. ಆತ ನಮ್ಮನ್ನು ನೋಡುವವನಾಗಿದ್ದಾನೆ. ಅನೇಕ ಉದಾಹರಣೆಗಳನ್ನು ನಾವು ನೋಡಬಹುದು ಸತ್ಯವೇದದಲ್ಲಿ. ಕೀರ್ತನೆ 121 ಹೇಳ್ತದೆ, ನಾನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ, ನೆರಳಿನೋಪಾದಿಯಲ್ಲಿ ನಿಮ್ಮ ಬಲಗಡೆಯಲ್ಲಿ ಯಾವಾಗಲೂ ಇರ್ತೇನೆ ಎಂಬುದಾಗಿ ವಾಗ್ದಾನ ಮಾಡ್ತಾನೆ. ಆತನು ಹೇಳ್ತಾನೆ, ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ಸದಾಕಾಲ ನಿಮ್ಮ ಜೊತೆಯಲ್ಲಿ ಇರ್ತೇನೆ ಎಂಬುದಾಗಿ. ನೀನು ಹೋಗುವಾಗಲೂ ಬರುವಾಗಲೂ ನಿನ್ನನ್ನು ಕಾಪಾಡ್ತೇನೆ ಎಂಬುದಾಗಿ. ಹೀಗೆ ಅನೇಕ ಉದಾಹರಣೆಗಳನ್ನ ನಾವು ಸತ್ಯವೇದದಲ್ಲಿ ನೋಡುವುದು. ಪ್ರಿಯ, ಈ ಮುಂಚಾನೆ ಕೂಡ ಆತನು ಈ ವಾಕ್ಯದ ಹೇಳುವ ಪ್ರಕಾರ, ನಾನು ನಿಮ್ಮನ್ನ ಅನಾಥರನ್ನಾಗಿ ಬಿಡುವುದಿಲ್ಲ, ನಾನು ನಿಮ್ಮ ಬಳಿಗೆ ಬರುತ್ತೇನೆ ಎಂಬುದಾಗಿ ವಾಕ್ಯ ಹೇಳಿರೋ ಪ್ರಕಾರ ಆತನು ಯಾವಾಗಲೂ ನಮಗಾಗಿ ಚಿಂತಿಸುವವನಾಗಿದ್ದಾನೆ, ನಮ್ಮ ಬಗ್ಗೆ ಆಲೋಚನೆ ಮಾಡುವವನಾಗಿದ್ದಾನೆ, ನಮ್ಮನ್ನು ಕಾಯುವವನಾಗಿದ್ದಾನೆ, ನಮ್ಮನ್ನು ನಡೆಸುವವನಾಗಿದ್ದಾನೆ. ತಕ್ಕ ಸಮಯದಲ್ಲಿ ಆತನು ಎಲ್ಲವನ್ನ ಒದಗಿಸಿಕೊಡುವವನಾಗಿದ್ದಾನೆ. ಆ ಕಾರಣದಿಂದ ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಆಕಾಶದಲ್ಲಿ ಹಾರಾಡುವಂಥ ಪಕ್ಷಿಗಳಾಗಿ ನೀವು ಚಿಂತೆ ಮಾಡಬೇಡ್ರಿ. ಏನು ಊಟ ಮಾಡಬೇಕು, ಏನು ಕುಡಿಬೇಕು, ಏನು ತಿನ್ನಬೇಕೆಂಬುದಾಗಿ ಯೋಚನೆ ಮಾಡಬೇಡಿ. ದೇವರು ಎಲ್ಲವನ್ನ ನಿಮಗೋಸ್ಕರವಾಗಿ ಸಿದ್ಧ ಮಾಡಿ ಇಟ್ಟಿದ್ದಾನೆ ಎಂಬುದಾಗಿ ಆ ವಾಕ್ಯ ಎಚ್ಚರಿಸುವ ಹಾಗೆ ನಾವು ಅನಾಥರಲ್ಲ ಪ್ರಿಯರೇ. ಆತ ನಮಗೋಸ್ಕರವಾಗಿ ಎಲ್ಲವನ್ನು ಕೊಡುವವನಾಗಿದ್ದಾನೆ. ಆತನು ಬೇಗನೆ ಬರ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾನೆ. ಆತನು ಬಂದು ನಮ್ಮ ಎಲ್ಲ ಪರಿಸ್ಥಿತಿಗಳನ್ನ ಬದಲಾಯಿಸುವವನಾಗಿದ್ದಾನೆ. ಆ ಕಾರಣದಿಂದ ನಾವು ಧೈರ್ಯವಾಗಿರೋಣ. ದೇವರು ತಾನೇ ನಮ್ಮನ್ನ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಈ ಮುಂಚಾನೆ ಸಮಯದಲ್ಲಿ ಕೂಡ ನೀನು ಹೇಳಿದ ಹಾಗೆ ನಾವು ಅನಾಥರಲ್ಲ ಸ್ವಾಮಿ. ಏಕೆಂದರೆ ನಮಗೋಸ್ಕರವಾಗಿ ನೀನಿದೆಯಾ ಸ್ವಾಮಿ. ನಮ್ಮನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ಸದಾಕಾಲವು ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ಹೇಳಿದಂತಹ ದೇವರೇ, ನಮ್ಮ ಸಂಗಡ ಇದ್ದುಕೊಂಡು ನಮ್ಮ ಎಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸಿ ನಡೆಸುವುದಕ್ಕಾಗಿ ಸ್ತೋತ್ರ ಮಾಡುತ್ತೆ. ಈ ವಾಕ್ಯವನ್ನು ಕೇಳಿಸಿಕೊಳ್ತಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನು ಕೂಡ ನೀನು ಮುಟ್ಟು ಅವರೆಲ್ಲರನ್ನ ಆಶೀರ್ವದಿಸು. ನೀನೇ ಅವರಿಗೆ ತಂದೆಯಾಗಿದ್ದುಕೊಂಡು, ತಾಯಿಯಾಗಿದ್ದುಕೊಂಡು, ಬಂಧು ಬಳಗವಾಗಿದ್ದುಕೊಂಡು ನಡೆಸು. ನೀನು ಮಹಿಮೆ ಹೊಂದಿಕೋ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು.